So already previous two sessions, the discussion for meaning and definitions, nature and features of management. Today discussion for third session, the principles and practice of management. The third session, the topic is scope of management. So scope of management is a two-part. One is subject matter or function area of management and functions of management. ಅಂದರೆ ಸಬ್ಜೆಕ್ಟ್ ಮ್ಯಾಟರ್ಸ್ ಮ್ಯಾನೇಜ್ಮೆಂಟ್ ಲೈಕ್ ವಿಷಯವಾರು ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತೀವಿ, ಕಾರ್ಯಗತ ಏರಿಯಾದ ಮೇಲೆ ಯಾವ ರೀತಿ ನಿರ್ವಹಣೆ ಮಾಡ್ತೀವಿ, ಮತ್ತು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದರ ಒಂದು ಕಾರ್ಯವನ್ನು ನಿರ್ವಹಣೆಯಲ್ಲಿ ಯಾವ ರೀತಿ ರೂಪಿಸ್ತೀವಿ ಅನ್ನೋದ್ರ ಬಗ್ಗೆ ದ ಟುಡೇ ಡಿಸ್ಕಷನ್ ಫಾರ್ ದ ಸೆಷನ್ ಈಸ್ ಎಕ್ಸ್ಪ್ಲೈನ್. Subject matter or functional area of management. So first one is called the subject matter to the management. Subject matter management, the first one is financial management. Includes cash planning and forecasting, budgeting, cost control and cost reduction, management, accounting, pricing, sources of finance, etc. ಅಂದರೆ ಹಣಕಾಸಿನ ನಿರ್ವಹಣೆ ಬಹಳ ಮುಖ್ಯವಾಗಿರುವಂಥ ಒಂದು ವ್ಯಾಪ್ತಿಯನ್ನು ನಾವು ನಿರ್ವಹಣೆಯಲ್ಲಿ ನೋಡ್ತಾ ಹೋಗ್ತೀವಿ. ಈಗ ಯಾವುದೇ ಒಂದು ನಿರ್ವಹಣೆ ವ್ಯವಸ್ಥಿತವಾಗಿ ನಡಿಬೇಕು ಅಂದರೆ ಅಲ್ಲಿ ಹಣಕಾಸಿನ ಒಂದು ವ್ಯವಸ್ಥೆ ಬಹಳ ಮುಖ್ಯವಾಗಬೇಕಾಗ್ತದೆ. ಅಂತ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ನಾವು ಕ್ಯಾಶ್ ಪ್ಲಾನಿಂಗ್ ಅನ್ನು ಮಾಡ್ಕೋಬೇಕಾಗ್ತದೆ. ಹೌ ಕೆಟ್ ದ ಕ್ಯಾಶ್ ಪ್ಲಾನಿಂಗ್ ಆರ್ ಮೇಂಟೈನ್ ದಿ ಹೆಲ್ಪ್ ಆಫ್ ಮ್ಯಾನೇಜ್ಮೆಂಟ್. ಅಂಡ್ ಫಾರ್ಕಾಸ್ಟಿಂಗ್ ಅಂದರೆ ಭವಿಷ್ಯದಲ್ಲಿ ಮುಂದೆ ನಾವು ಯಾವ ರೀತಿಯಲ್ಲಿ ಇದನ್ನ ಪ್ಲಾನಿಂಗ್ ಅನ್ನು ಮಾಡ್ಕೋಬೇಕಾಗ್ತದೆ. ಅಂಡ್ ಬಜೆಟಿಂಗ್ ಇದನ್ನ ಒಂದು ಮುಂಗಡವಾಗಿ ಪತ್ರವನ್ನು ಮಾಡಲಿಕ್ಕೆ, ಅಥವಾ ಕಾಸ್ಟ್ ಕಂಟ್ರೋಲ್ ವೆಚ್ಚದ ಒಂದು ನಿಯಂತ್ರಣ ಮಾಡಲಿಕ್ಕೆ, ಕಾಸ್ಟ್ ರಿಡಕ್ಷನ್ ಅದನ್ನು ಕಡಿಮೆ ಮಾಡುವುದಕ್ಕೆ, ಮತ್ತು ಅಕೌಂಟಿಂಗ್, ಪ್ರೈಸಿಂಗ್ ಮತ್ತು ಲೆಕ್ಕವನ್ನು ಸರಿಯಾದ ರೀತಿಯಲ್ಲಿ ಬೆಲೆಯ ಒಂದು ವ್ಯವಸ್ಥೆಯನ್ನು ನಿರ್ವಹಿಸುವುದಕ್ಕೆ ಈ ಒಂದು ಸ್ಕೋಪ್ ಅನ್ನು ನಾವು ಮ್ಯಾನೇಜ್ಮೆಂಟ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಇದನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ದ ಸೆಕೆಂಡ್ ಒನ್ ಈಸ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್. ಅಂದ್ರೆ ಉತ್ಪಾದನೆ ನಿರ್ವಹಣೆ ಬಹಳ ಮುಖ್ಯವಾದ ನಿರ್ವಹಣೆಗಳಲ್ಲಿ ಅನೇಕ ರೀತಿಯಲ್ಲಿ ನೋಡಿದ ವಿಷಯವಾರಲ್ಲಿ ಒಂದು ಹಣಕಾಸಿನ ನಿರ್ವಹಣೆ ನೋಡಿದ್ವಿ. ಎರಡನೇದು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್. ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್ ದಿ ಪ್ರೊಡಕ್ಷನ್ ಪ್ಲಾನಿಂಗ್ ಅಂಡ್ ಕಂಟ್ರೋಲ್, ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್, ಸೈಂಟಿಫಿಕ್ ಪರ್ಚೇಸಿಂಗ್, ಇನ್ವೆಂಟರಿ ಕಂಟ್ರೋಲ್, ಸ್ಟೋರೇಜ್ ಅಂಡ್ ವೇರ್ ಹೌಸಿಂಗ್. ಮೀನ್ಸ್ ದಿ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಉತ್ಪಾದನೆಯನ್ನು ಮಾಡಬೇಕಾದ್ರೆ ಬಹಳ ಮುಖ್ಯ. ಪ್ರೊಡಕ್ಷನ್ ಮೀನ್ಸ್ ದಿ ಪ್ರೊಡ್ಯೂಸ್ ಎನಿ ಗೂಡ್ಸ್ or reach the consumer purpose. That is the very important part. How can the production, what, where, when to the product are produced, they earn the more profit. That is only for help of the good system of implement of management. And planning. So any work done before the planning is very important. ಅಂದ್ರೆ ಯಾವ ರೀತಿಯಲ್ಲಿ ನಾವು ಯೋಜಿಸ್ಕೋಬೇಕು, ಉತ್ಪಾದನೆಯನ್ನು ಮಾಡೋದಕ್ಕಿಂತ ಮುಂಚೆ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಯೋಜನೆಯನ್ನು ಮಾಡ್ಕೋಬೇಕು, ಮತ್ತು ಅದನ್ನ ಯಾವ ರೀತಿ ನಾವು ನಿಯಂತ್ರಿಸಬೇಕು ಅನ್ನೋದನ್ನ ಸಹ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಏನನ್ನು ನಿಯಂತ್ರಿಸಬೇಕು, ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಆ ಕಚ್ಚಾ ಸಾಮಗ್ರಿನ ಬಳಕೆ ಮಾಡಬೇಕು. ಆ ರಾ ಮೆಟೀರಿಯಲ್ಸ್ ಅನ್ನ ಯಾವ ರೀತಿಯಲ್ಲಿ ನಾವು ಉತ್ಪಾದನೆ ಮಾಡಲಿಕ್ಕೆ ಯೋಜನೆಯನ್ನು ಮಾಡ್ಕೋಬೇಕು, ಅದನ್ನು ಯಾವ ರೀತಿ ನಿಯಂತ್ರಿಸಬೇಕು ಅನ್ನೋ ಒಂದು ವ್ಯವಸ್ಥಾಪನೆ ನೋಡ್ತೀವಿ. ಅಂಡ್ ಸೈಂಟಿಫಿಕ್ ಪರ್ಚೇಸಿಂಗ್. ದ ಪರ್ಚೇಸಿಂಗ್ ಪ್ರೊಸೀಜರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್. ಹೌ ಕ್ಯಾನ್ ದ purchase, what is the purchase procedure, inventory control, the purchaser maintaining, the very important for the control. Inventory control means stock and control ಮಾಡುವಂಥದ್ದು. That is the stock control and inventory control. The good system to the storage or warehousing is very important to the production management. ಉತ್ಪಾದನೆ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಯಾವ ರೀತಿ ಅದನ್ನ ಸ್ಟೋರ್ ಮಾಡಬೇಕು, ದ ಸ್ಟೋರ್ ಟು ದಿ ಓನ್ಲಿ ಫಾರ್ ದಿ ಪ್ರೊಸೆಸ್ ಪ್ಲಾಂಟ್. ಉತ್ಪಾದನೆ ಪ್ಲಾಂಟ್ ಹತ್ರ ನಾವು ಇಂಥ ಸ್ಟೋರ್ ಅನ್ನ ಮಾಡ್ಕೋಬೇಕಾಗ್ತದೆ, ರಾ ಮೆಟೀರಿಯಲ್ಸ್ ಅನ್ನ. ಆಮೇಲೆ ಫಿನಿಶ್ಡ್ ಗೂಡ್ಸ್ ಆದ್ಮೇಲೆ ಅದನ್ನ ವೇರ್ ಹೌಸಿಗೆ ಕಳಿಸ್ಕೊಡ್ಬೇಕಾಗ್ತದೆ. ಇಂಥ ಎಲ್ಲ ನಿರ್ವಹಣೆ ಮಾಡುವಲ್ಲಿ ಈ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ತನ್ನ ವ್ಯಾಪ್ತಿಯನ್ನು ಚಾಚಿದೆ. ದ ಥರ್ಡ್ ಒನ್ ಈಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ದ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್ market plans, branding, packaging and labeling, product analysis and research, product innovations, price determinations, promotion, advertising, distribution, marketing research and transportation and insurance. ಅಂದ್ರೆ ಒಂದು ಮಾರುಕಟ್ಟೆ ನಿರ್ವಹಣೆ. ಇವತ್ತು ಏನೇ ವಸ್ತುವನ್ನು ಉತ್ಪಾದನೆ ಮಾಡಿದ್ರು ಅದು ನಿರ್ವಹಿಸಬೇಕಾದ್ರೆ ಎಲ್ಲಿ ಅಂದ್ರೆ ಮಾರುಕಟ್ಟೆಯಲ್ಲಿ. ಎಷ್ಟು ನಾವು ಮಾರುಕಟ್ಟೆಯಲ್ಲಿ ಸರಿಯಾದ ನಿರ್ವಹಣೆ ಮಾಡ್ತೀವೋ ಆಗ ತಮ್ಮ ಗುರಿಯನ್ನು ಸಾಧಿಸ್ತೀವಿ, ನಮ್ಮ ಒಂದು ವ್ಯವಸ್ಥಾಪನೆಯ ಒಂದು ಲಾಭವನ್ನು ಗಳಿಸಲಿಕ್ಕೆ ನಾವು ಸಾಧ್ಯವಾಗ್ತದೆ. ಅಂತ ಒಂದು ಇನ್ಕ್ಲೂಡ್ಸ್ ದಿ ಮಾರ್ಕೆಟಿಂಗ್ ಪ್ಲಾನ್ ಈಸ್ ವೆರಿ ಇಂಪಾರ್ಟೆಂಟ್. Nowadays the competition to the world, the market plan is very important and brand is very necessary for nowadays our customer accept the goods. And packaging in nowadays the good system to the package are maintaining and labeling and product analysis and research
ಅಂಡ್ ಪ್ರಾಡಕ್ಟ್ ಇನೋವೇಷನ್ಸ್, ಪ್ರೈಸ್ ಡಿಟರ್ಮಿನೇಷನ್, ಪ್ರಮೋಷನ್ ಅಂದ್ರೆ ವಸ್ತುವಿನ ಬೆಲೆಯನ್ನು ಸರಿಯಾದ ರೀತಿಯಲ್ಲಿ ನಿಖರವಾಗಿ ಇಡಬೇಕಾಗ್ತದೆ, ಗುಡ್ ಕ್ವಾಲಿಟಿಯನ್ನು ಕೊಡಬೇಕಾಗ್ತದೆ, ರೀಸನಬಲ್ ಪ್ರೈಸ್ ಅಲ್ಲಿ ನಾವು ವಸ್ತುವನ್ನು ಮಾರಾಟ ಮಾಡಬೇಕಾಗ್ತದೆ, ಸರಿಯಾದ ರೀತಿಯಲ್ಲಿ ಜಾಹೀರಾತನ್ನು ನೀಡಬೇಕಾಗ್ತದೆ, ಮತ್ತು ವಸ್ತುವಿನ ಚಾನಲ್ಸ್ ಅನ್ನು ಡಿಸ್ಟ್ರಿಬ್ಯೂಷನ್ ಹಂಚಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗ್ತದೆ, ಮತ್ತೆ ರಿಸರ್ಚ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಮಾರ್ಕೆಟ್ ಅನ್ನ ಒಂದು ರಿಸರ್ಚ್ ಸಂಶೋಧನೆಯನ್ನು ಮಾಡಬೇಕಾಗ್ತದೆ, ಅಂತ ಸಾರಿಗೆ ವ್ಯವಸ್ಥೆ ಮತ್ತು ವಿಮೆ ಈ ಎಲ್ಲವುಗಳನ್ನು ಸಹ ನಾವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದನ್ನು ನಾವು ಸಬ್ಜೆಕ್ಟ್ ಮ್ಯಾಟರ್ಸ್ ಅಲ್ಲಿ ಮ್ಯಾನೇಜ್ಮೆಂಟ್ ವ್ಯಾಪ್ತಿಯನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಸ್ ಅನದರ್ ಇಂಪಾರ್ಟೆಂಟ್ ಫಾರ್ ಸಬ್ಜೆಕ್ಟ್ ಮ್ಯಾಟರ್ಸ್ ಆಫ್ ದಿ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್ ಪರ್ಸನಲ್ ರಿಕ್ರೂಟ್ಮೆಂಟ್, ಹ್ಯೂಮನ್ ರಿಲೇಷನ್ಸ್, ಮೋಟಿವೇಷನ್ಸ್, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್, performance appraisals, compensations, personal problems such as disputes or turnover, etc. Workers' participation in the management and trade unions is the another important for the subject matter to the scope. ಅಂದ್ರೆ ಮಾನವ ಸಂಪನ್ಮೂಲದ ಒಂದು ವ್ಯವಸ್ಥಾಪನೆ ಅಥವಾ ನಿರ್ವಹಣೆ ಬಹಳ ಮುಖ್ಯವಾಗುತ್ತೆ. ಎನಿ ಗೂಡ್ಸ್ ಆರ್ ಪ್ರೊಡ್ಯೂಸ್ ದ ವೆರಿ ಇಂಪಾರ್ಟೆಂಟ್ ಫಾರ್ ಮೆನ್ ಅಂಡ್ ಮೆಟೀರಿಯಲ್ಸ್. ಸೊ ಮೆನ್ ಇಸ್ ದ ವೆರಿ ಬೇಸಿಕ್ ರಿಸೋರ್ಸ್ ಆಫ್ ದಿ ಎನಿ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಆಫ್ ದಿ ಗೂಡ್ಸ್. ಸೊ ಹಾಗಾಗಿ ಅವರನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ, ಸರಿಯಾದ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಬೇಕು. ಪರ್ಸನಲ್ ದ ರಿಕ್ರೂಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಕಿಲ್ಡ್ ಲೇಬರ್ಸ್ ಇರ್ಬೋದು, ಅನ್ಸ್ಕಿಲ್ಡ್ ಇರ್ಬೋದು, ಕ್ವಾಲಿಫೈಡ್ ಇರ್ಬೋದು. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಫಾರ್ ದ ರಿಕ್ರೂಟ್ಮೆಂಟ್ ಪ್ರೋಸೆಸ್. And human relations is the very important. One department to another department relationship is good. And motivations to the work of the laborer employees, and good training and development to the training. Our performance are improvement and competence compensation. ಫ್ಯಾಕ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಸಮಸ್ಯೆಗಳು ಬಂದರೆ ಅವ್ರಿಗೆ ಯಾವ ರೀತಿ ಕಾಂಪನ್ಸೇಷನ್ ಕೊಡಬೇಕು, ಮತ್ತೆ ಪರ್ಸನಲ್ ಪ್ರಾಬ್ಲಮ್ಸ್ಗಳಿದ್ರೆ, ಡಿಸ್ಪ್ಯೂಟ್ಗಳಾದರೆ ಇವನ್ನೆಲ್ಲ ಯಾವ ರೀತಿ ನಿರ್ವಹಿಸಬೇಕು ಅಂತ ತಿಳಿಸೋದೇ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಸ್ ಅನದರ್ ಒನ್ ಸ್ಕೋಪ್ ಆಫ್ ಸಬ್ಜೆಕ್ಟ್ ಮ್ಯಾಟರ್ಸ್. And last one is management as a profession in that satisfied all the conditions of a profession. It has well defined body of knowledge. It requires formal training and being provided new events is various representative bodies, and the eventers are joined as a career with the aim of ಸರ್ವಿಂಗ್ ದಿ ಸೋಷಿಯಲಿ ನಾಟ್ ಫಾರ್ ಮನಿ ಮೇಕಿಂಗ್ ಅಲೌನ್. ಅಂದ್ರೆ ಮ್ಯಾನೇಜ್ಮೆಂಟ್ ಇಸ್ ಎ ಪ್ರೊಫೆಷನ್. ಇವತ್ತು ನಿರ್ವಹಣೆ ಅಂದ ತಕ್ಷಣ ಜ್ಞಾಪಕ ಬರದೆ ಇದು ಒಂದು ವೃತ್ತಿಯಲ್ಲಿ ನೋಡುವಂಥದ್ದು. ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ಒಂದು ವೃತ್ತಿಗೆ ಸಮಾನವಾಗಿರುವಂಥದ್ದು. ಪ್ರೊಫೆಷನ್ ಎಷ್ಟು ಮಾಡಿದ್ರು ಅಲ್ಲಿ ಕಾಂಪಿಟೇಷನ್ಸ್ ಇರ್ತದೆ, ಕಾಂಪಿಟೆನ್ಸ್ ಇರುತ್ತೆ. ಅದನ್ನ ನಾವು ಯಾವ ರೀತಿಯಲ್ಲಿ ನಮ್ಮ ಬುದ್ಧಿಶಕ್ತಿ ಮತ್ತು ನಾಲೆಜ್ ಮೂಲಕ ನಾವು ಡೆವಲಪ್ ಮಾಡ್ತಾ ಹೋಗ್ತೀವೋ ಅಷ್ಟು ನಮ್ಮ ಗುರಿಯನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಇಂಥ ವ್ಯಾಪ್ತಿಯನ್ನು ಸಹ ನಾವು ಮ್ಯಾನೇಜ್ಮೆಂಟ್ ಆಸ್ ಎ ಪ್ರೊಫೆಷನ್ ಇನ್ ನೇಚರ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಷ್ಟು ದ ಸಬ್ಜೆಕ್ಟ್ ಮ್ಯಾಟರ್ ಟು ದಿ ಮ್ಯಾನೇಜ್ಮೆಂಟ್ ಅನ್ನು ನಾವು ಸ್ಕೋಪ್ ಅಲ್ಲಿ ನೋಡ್ತಾ ಹೋಗ್ತೀವಿ. And some another subject matters tied to the management like environmental management. Nowadays is successful to the reach of go to the any company or any person is environmental is very important. And nowadays successful to the earning of more profit is another one subject matters of management is called the time management. Time is a very important for the maintain to the good system of management. And disaster management. Even nowadays the disaster management is the another important for the one subject matters of management is a discussion to the subject matters. Thank you.